ಸ್ಮಶಾನದ ಜಾಗಕ್ಕಾಗಿ ನಾಡ ಕಚೇರಿಗೆ ಮುತ್ತಿಗೆ ಹಾಕಿದ ಯಗವಕೋಟೆ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಗೆ ಸೇರಿರುವ ಯಗವಕೋಟೆ ಗ್ರಾಮದ ಗ್ರಾಮಸ್ಥರು ಸ್ಮಶಾನದ ಜಾಗಕ್ಕಾಗಿ ಸುಮಾರು ವರ್ಷಗಳಿಂದ ಪರದಾಟ ಮಾಡುತ್ತಿರುವ ಘಟನೆ ನಡೆದಿದೆ. ನಮ್ಗೆ ಸ್ಮಶಾನಕ್ಕೆ ಜಾಗ ಬೇಕು. ನಾವ್ ಇಲ್ಲಿ ಕೇಳ್ತಾನೆ ಇದೀವಿ, ಬಂದು ಅವ್ರು ಯಾರು ನೋಡ್ತಾ ಇಲ್ಲ. ಕಡೆ ಸುಮಾರು ವರ್ಷಗಳಿಂದ ನಮಗೆ ಮಶಾನಕ್ಕೆ ಜಾಗ ಅಂತ ಹೇಳೋದಿಲ್ಲ. ಮಶಾನಕ್ಕೆ ಜಾಗ ಅಂತ ಅರ್ಥ ಇಟ್ಕೊಂಡೆ ಪಾಣಿಯಲ್ಲಿ ತೋರಿಸ್ತಾರೆ. ಒಬ್ಬರು ಮರಣ ಹೊಂದಿದ್ರೆ ತಗೊಂಡೋಗಿ ನಾವು ಅಲ್ಲಿ ಹಾಕಬಹುದು. ಆದರೆ ಪಕ್ಕದಲ್ಲಿ ಒತ್ತುವರಿ ಮಾಡ್ತಾರೆ. ನೀವು ಇಲ್ಲಿ ಹಾಕಂಗಿಲ್ಲ, ನಿಮ್ಮ ಮನೆಯಲ್ಲಿ ತಗೊಂಡು ಆದ್ರಿಂದಾಗಿ ನಮಗೆ ಇವಾಗ ಈ ಸಮಸ್ಯೆ ಬಗೆಹರಿಸಬಹುದು. ಸ್ಮಶಾನದ ಜಾಗಕ್ಕಾಗಿ ನಾಡ ಕಚೇರಿಗೆ ಮುತ್ತಿಗೆ ಹಾಕಿದ ಯಗವಕೋಟೆ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಗೆ ಸೇರಿರುವ ಯಗವಕೋಟೆ ಗ್ರಾಮದ ಗ್ರಾಮಸ್ಥರು ಸ್ಮಶಾನದ ಜಾಗಕ್ಕಾಗಿ ಸುಮಾರು ವರ್ಷಗಳಿಂದ ಪರದಾಟ ಮಾಡುತ್ತಿರುವ ಘಟನೆ ನಡೆದಿದೆ. ಗ್ರಾಮಸ್ಥರು ಮಾತನಾಡಿ, ಸುಮಾರು 60 ವರ್ಷಗಳಿಂದ ಸ್ಮಶಾನದ ಜಾಗಕ್ಕಾಗಿ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಸುಮಾರು ಬಾರಿ ಅರ್ಜಿಯನ್ನ ನೀಡಿದ್ದು ಇದುವರೆಗೂ ಸಮಸ್ಯೆಯು ಇತ್ಯರ್ಥವಾಗುತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಎಚ್ಚೆತ್ತುಕೊಂಡು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ. ಸರ್ವೆ ನಂಬರ್ 60ರಲ್ಲಿ ಜಮೀನನ್ನ ಪ್ರಭಾವಿ ರಾಜಕೀಯ ನಾಯಕರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ಕೂಡಲೇ ಒತ್ತುವರಿಯ ಜಾಗವನ್ನ ತೆರವುಗೊಳಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಸಚಿವರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. 2 ವರ್ಷ ಹಿಂದೆ ಒಬ್ಬರು ಮರಣ ಹೊಂದಿದ್ರೆ ತಗೊಂಡೋಗಿ ನಾವಲ್ಲಿ ಹಾಕಬೋಗಿರ್ತೀವಿ ಕುಣಿತೋಡಿ. ಆದರೆ ಆ ಪಕ್ಕದಲ್ಲಿ ಒತ್ತುವರಿ ಮಾಡ್ಕೊಂಡಿರೋರು ಏನು ಮಾಡ್ತಾರೆ, ನೀವು ಇಲ್ಲಿ ಹಾಕಂಗಿಲ್ಲ, ನಿಮ್ಮ ಮನೇಲಿ ತಗೊಂಡು ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಹೇಳಿರ್ತಾರೆ, ನಿಮ್ಮ ಮನೇಲಿ ತಗೊಂಡು ಹಾಕ್ಕೊಳ್ಳಿ, ನೀವು ಇಲ್ಲಿ ಹಾಕ್ಬಾರ್ದು ಅಂತ ಹೇಳಿರ್ತಾರೆ. ಸರಿ ಅಂದ್ಬಿಟ್ಟು ಆವಾಗ ಏನು ಮಾಡ್ತೀವಿ, ಚಿಂತಾಮಣಿ ತಾಲೂಕು MLA ಮಿನಿಸ್ಟ್ರು ಕೂಡ ಇವಾಗ ಸದ್ಯಕ್ಕೆ ಅವ್ರಿಗೆ ನಾವು ಕೇಳಿರ್ತೀವಿ, ಸ್ವಾಮಿ ಹಿಂಗೆ ಮಶಾನದಲ್ಲಿ ಜಾಗ ಇಲ್ಲ, ನಮ್ಗೆ ಜಾಗ ಕೊಡಿಸಿ. ಅವ್ರ ಹತ್ರ ಒಂದು 4-5 ಸರಿ ಸುತ್ತಾಡಿ ಅವ್ರನ್ನ ಸ್ಪಾಟ್ ಕರೆಸಿರ್ತೀವಿ, ಇದರಲ್ಲಿ ಜಾಗ ಇದೆ ಅಂತ. ಅವರು ಕೂಡ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ, ಏನಂತ ಇದರಲ್ಲಿ ನೋಡಿ ಇವ್ರಿಗೆ ಮಶಾನಕ್ಕೆ ಮಾಡಿಕೊಟ್ಬಿಡಿ, ಏನಿದೋ ಈ ತೋಪು ಜಾಗ ಎಲ್ಲ ಕ್ಲಿಯರ್ ಮಾಡಿ ಬಿಟ್ಕೊಡ್ಸಿ ಅಂದ್ಬಿಟ್ಟು. ಆಮೇಲೆ ನಾವು ಹೋಗಿ ತಾಲೂಕು ಆಫೀಸರ್ನ ಕೇಳಿರ್ತೀವಿ. ಕೇಳಿದ್ರು ಸಹ ಅವ್ರು ಏನು ಹೇಳ್ತಾರೆ, ನೋಡಪ್ಪ ಅವ್ರು ಹೇಳ್ತಾರೆ ಹೋಗ್ತಾರೆ, ನೀವು ಅರ್ಜಿ ಕೊಡಿ ಅಂತ ಹೇಳಿರ್ತಾರೆ. ಸರಿ ಅಂತ 1.5 ವರ್ಷ ಹಿಂದ್ಗಡೆ ಫಸ್ಟ್ನೇ ಅರ್ಜಿ ಕೊಟ್ಟಿರ್ತೀವಿ, ಮತ್ತು 2ನೇ ಅರ್ಜಿ, 3ನೇ ಅರ್ಜಿ, 4ನೇ ಅರ್ಜಿ ಎಲ್ಲಿಗೆ ತಹಸೀಲ್ದಾರ್ ಆಫೀಸ್ 4ನೇ ಅರ್ಜಿ ಕೊಟ್ಟಿರ್ತೀವಿ. ಮತ್ತು ಇದೆಲ್ಲ ಆಗಲ್ಲ ಅಂದ್ಬಿಟ್ಟು ಮತ್ತೆ DC ಆಫೀಸ್ ಕೂಡ 2 ಸರಿ ಅರ್ಜಿ ಕೊಟ್ಟಿರ್ತೀವಿ. ಅವರು ಒಂದು ಸರಿ ಆಫೀಸರ್ಗಳು ಬಂದಿರ್ತಾರೆ, ಅಲ್ಲಿ ಸ್ಪಾಟ್ಗೆ ಬಂದು ನೋಡ್ಕೊಂಡು ಹೋಗಿ, ಅಪ್ಪ ನೀವು ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ. ಎಷ್ಟು ದಿವಸ ಆಯಿತು, ಒಂದು 4 ತಿಂಗಳಿಗೆ ಮುಂಚೆ. ಆದರೂ ಇದುವರೆಗೂ ಕೂಡ ಅದು ಮಾಡಿರಲ್ಲ. ಮೊನ್ನೆ ರೀಸೆಂಟಾಗಿ 1 ವಾರಕ್ಕೆ ಹಿಂದೆ ಒಬ್ಬ ಅಮ್ಮ ತೀರೋಗಿರ್ತಾರೆ. ನಾವು ತಗೊಂಡೋಗಿ ಹಾಕೋಣ ಅಂತ ಹೋದರೆ, ನೀವು ಇಲ್ಲಿ ಹಾಕಿದ್ರೆ ನಾವು ತೆಗೆದು ಆಚೆ ಬಿಸಾಕ್ತೀವಿ, ನೀವು ತಗೊಂಡೋಗಿ ಆಚೆ. ಯಾರು ಹೇಳಿದ್ದು ಮಾತು, ಅಲ್ಲಿ ಕಬ್ಜಾ ಮಾಡ್ಕೊಂಡಿರೋರು, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರು. ಆದ್ದರಿಂದಾಗಿ ನಮ್ಗೆ ಇವಾಗ ಈ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು.
ಮಾಡ್ಕೊಂಡು ಅಂತ ಹೇಳಿದ್ಮೇಲೆ ಸ್ವಲ್ಪ ಜನಗಳಿಗೆ ತೊಂದರೆ ಆಗುತ್ತೆ. ಸಾರ್ವಜನಿಕ ತೊಂದರೆ ಅಲ್ವಾ? చెప్పినాను వాళ్ళు చేసిస్తారు చెప్పినారు ನಿಮ್ಮ ಬಿఏವನ್ನ ಮಾತಾಡಿದ್ದೀವಿ ಅಲ್ಲ ನಿಮ್ಮ ಆರೈನ ಮಾತಾಡಿದ್ದೀವಿ ಓಎಂ ಹಾಕಿಸ್ಕೊಂಡು ಬರ್ತೀವಿ ಹಾಕಿದ ತಕ್ಷಣ ಸಾಹೇಬ್ ಓಎಂ ಹಾಕಿದ್ಮೇಲೆ ಬರ್ತೀವಿ ಅಲ್ಲಿ ತಾಲೂಕು ಆಫೀಸಲ್ಲಿ ಹಾಕ್ಬೇಕಲ್ವಾ ಸಾಹೇಬ್ರು ಮಾತಾಡ್ತೀವಿ ಅಂತ ಹೇಳಿದಾರೆ వాళ్ళు సాహెబ్ డిసైడ్ చేయాలప్ప సాహెబ్ డిసైడ్ చేసినప్పుడు నువ్వేంటి సార్ చెప్తాను మేలధికారులు ఎవరల్వా సరే కదా వాళ్ళతో మాట్లాడు కదా మాకు చెప్పాలా ಕೇಳಿದೀವಿ ಒಂದು 3-4 ದಿವಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ 3-4 ದಿವಸ ಬೇಡ ಸರ್ 15 ದಿವಸ ಮಾಡ್ತೀರಾ ಆಯ್ತು ಮಾತಾಡಿದೀನಿ ಆರಾಯ್ ಬರ್ಲಿ ಮಾತಾಡೋಣ ನಾಳೆ ಮಾತಾಡೋಣ ಬನ್ನಿ ಅಲ್ಲಿ ಸ್ವಲ್ಪ ಸುಮ್ಮನೆ ದಯವಿಟ್ಟು ಗಲಾಟೆ ಬೇಡ. ಅಲ್ಲಿಂದ ಬರ್ತಾ ಇದ್ದೀನಿ ನಾನು ಒಂದು ಆಫೀಸ್ ಅಲ್ಲ 96 ಆಫೀಸ್ ಸುತ್ತಿ ಈಗ ಏನ್ ಗೊತ್ತಾ ಈಗ ಏನ್ ಗೊತ್ತಾ ಜನಗಳನ್ನೂ ಹೋಗಕ್ ಬಿಡುತ್ತೆ ಪಾಪ ಸಾರ್ವಜನಿಕ ತೊಂದರೆ ಆಗುತ್ತೆ ಅಡ್ಡಿ ಆಗುತ್ತೆ ಸರ್ ಈಗ ಎಲ್ಲರೂ ಅಂದ್ರಮ್ಮ అందరికీ కదమ్మా అందరి సమస్య వాళ్ళ పనులు నువ్వు చెప్తాడవే మాకు పూర్తి జాగా లేదంటే వాళ్ళు తొందర అవునమ్మా దానికి ಈಗ ಜಾಗ ಆಗಿದೆ ಮಂಜೂರಾಗಿದೆ ಪಾಣಿಯಲ್ಲಿ ಬಂದಿದೆ ಸರ್ಕಾರ ಪಾಣಿಯಲ್ಲಿ ಬಂದಿದೆ ನಿಮ್ಗೆ ಫಿಕ್ಸ್ ಮಾಡ್ಕೊಂಡು ಬೌಂಡ್ರಿ ಫಿಕ್ಸ್ ಮಾಡ್ಬೇಕು ಅಷ್ಟೇ ಅದೇ ಹೇಳಿದಾರಲ್ಲ ನಮಗೆ ಸ್ಮಶಾನಕ್ಕೆ ಅಲ್ಲಿ ಜಾಗನೇ ಇಲ್ಲ, ನಮಗೆ ಅಲ್ಲಿ ಜಾಗ ಕೊಡಿಸ್ಬೇಕಾಗಿ ನಾವು ಕೇಳ್ತಾ ಇದ್ದೀವಿ. 60ನೇ ಸರ್ವೆ ನಂಬರು 61, 62, 3 ಇದೆಯಂತೆ. ಅದರಲ್ಲಿ ಅಲ್ಲಿ ನಮ್ಗೆ ಯಾರೂ ಕೊಡ್ತಾ ಇಲ್ಲ, ಎಲ್ಲೆಲ್ಲ ಕಬ್ಜಾ ಮಾಡಿದ್ದಾರೆ. ಅದರಲ್ಲಿ ನಮಗೆ ಸ್ಮಶಾನಕ್ಕೆ ಜಾಗ ಬೇಕು. ನಾವು ಇಲ್ಲಿ ಕೇಳ್ತಾನೆ ಇದ್ದೀವಿ ಬಂದು ಅವ್ರು ಯಾರು ನೋಡ್ತಾ ಇಲ್ಲ ಆ ಕಡೆ ಬಂದು. ಅವರೇ ನಿಮ್ಮ ಮನೆಗಳಲ್ಲಿ ಎತ್ಕೊಂಡು ಹೋಗಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ. ಅದಕ್ಕೆ ನಮ್ಗೆ ನ್ಯಾಯ ಬೇಕು.